ಇದು ಗುರುಪೌರ್ಣಮಿ ದಿನ ಆಗಿರುತ್ತೆ. ನಾನಿವತ್ತೊಂದು ಕಡೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್. ರೀಚ್ ಆದ್ವಿ. ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಇನ್ನೂ ಟೈಮ್ ಇದೆ. ಹತ್ತಿಬೆಲೆಗೆ ಹೋಗಿ ಹತ್ತಿಬೆಲೆಯಿಂದ ಹೊಸೂರು ಬಸ್ ತೊಗೊಂಡ್ವಿ. ಏನಕ್ಕೆ ಇಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಹೊಸೂರು ಬಸ್ಸಲ್ಲಿ ಕೂಡ ನಮಗೆ ಫ್ರೀ ಟಿಕೆಟ್ ಕೊಟ್ಟರು. ಅದು ವಿತೌಟ್ ಆಧಾರ್ ಕಾರ್ಡ್ ಏನೂ ಕೇಳಲಿಲ್ಲ ಅವರು. ಸೊ ನನಗೊಂಥರ ಡಿಫ್ರೆನ್ಸ್ ಅನ್ನಿಸ್ತು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಆಧಾರ್ ಕಾರ್ಡ್ ನೋಡಿನೇ ಕೊಡೋದು. ಅದು ಕರ್ನಾಟಕದವ್ರಿಗೆ ಮಾತ್ರ ಬಸ್ ಫ್ರೀ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಎಲ್ಲ ಹೆಣ್ಮಕ್ಳಿಗೂ ಲೋಕಲಲ್ಲಿ ಓಡಾಡಲಿಕ್ಕೆ ಅಂತ ಫ್ರೀ ಇರುತ್ತೆ. ಬನ್ನಿ, ನಾವು ಡೆಸ್ಟಿನೇಷನ್ ರೀಚ್ ಆಗಾಯಿತು. ನೋಡ್ತಿರ್ಬೋದು, ನಾನು ನಿಮ್ಗೇನಿದು ಕಲ್ಯಾಣಿ ತೋರಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಿರ್ಬೋದು. ಕಲ್ಯಾಣಿ ಇದು ಬಂದುಬಿಟ್ಟು ದೇವಸ್ಥಾನದ ಪಕ್ಕನೇ ಇದೆ. ನಾವು ಅಲ್ಲಿ ಮುಂಚೆ ಹೋಗೋಕ್ಕಿಂತ ಇಲ್ಲಿ ಬಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಅಲ್ಲಿ ಶಿವ ಇದ್ದಾರೆ, ಅದು ಅವ್ರದ್ದು ದರ್ಶನ ಮಾಡಬೇಕು. ಈ ಗೋಪುರ ನೋಡುವಾಗ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ನೋಡ್ತಿರ್ಬೋದು ಗೋಪುರನ. ಸೊ ನಿಮ್ಗೆ ಆಲ್ರೆಡಿ ಗೆಸ್ ಮಾಡಿರ್ತೀರ. ಬನ್ನಿ, ಇವಾಗ ನಾವು ಕಲ್ಯಾಣಿಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅಲ್ಲಿಂದ ಶಿವನ ದರ್ಶನ ಮಾಡಿಕೊಂಡು ಹೊರಡೋಣ. ಹೋಗ್ತಾ ಹೋಗ್ತಾ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಏನಕ್ಕೆ ಹೋಗಿದ್ದೀನಿ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ತುಂಬ ಒಂದು ಅದ್ಭುತವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ಇದಿರೋದು ತಮಿಳ್ನಾಡಿನ ತಿರುವಣ್ಣಾಮಲೈನಲ್ಲಿರುವ ಅರುಣಾಚಲೇಶ್ವರ ಟೆಂಪಲ್ಲು. ನೋಡಿ, ಇವಾಗ ಕಲ್ಯಾಣಿ ಹತ್ರ ಹೋಗಿ ಕಲ್ಯಾಣಿಯಲ್ಲಿ ಒಂದೆರಡು ನೀರು ಹಾಕ್ಕೊಂಡು, ಯಾಕಂದರೆ ನಾವು ಹಿಂದಿನ ದಿನ ಮಧ್ಯಾಹ್ನ ಬಿಟ್ಟಿರೋದು, ನೈಟ್ ರೀಚ್ ಆಗೋಕ್ಕೆ 8:30 9 ಗಂಟೆ ಆಗೋಯಿತು. ಮತ್ತು ಅಲ್ಲಿ ಟೆಂಪಲ್ ಹತ್ರ ಹೋಗೋಕ್ಕೆಲ್ಲ 9 9:30 ಆಯಿತು. ಸೊ ಕಲ್ಯಾಣಿ ಹತ್ರ ಹೋಗಿ ಹಂಗೆ ಫ್ರೆಶನ್ ಅಪ್ ಆಗಿಬಿಟ್ಟು ಡೈರೆಕ್ಟು ಗಿರಿ ಪ್ರದಕ್ಷಿಣೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಕಲ್ಯಾಣಿ ಹತ್ರ ಹೋಗಿ ಒಂದೆರಡು ನೀರು ಹಾಕ್ಕೊಂಡು ಅಲ್ಲಿಂದ ನಾವು ಯಾವುದೇ ಪೂಜೆ ಮಾಡಬೇಕಂದ್ರೆ ಗಣಪತಿನ ಮೊದಲು ಸ್ಮರಿಸ್ಬೇಕು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಗಣಪತಿಗೆ ಪ್ರಥಮ ಪೂಜೆ ಆಗುತ್ತೆ. ಸೊ ಇಲ್ಲಿ ಬಂದು ಗಣಪತಿ ದರ್ಶನ ಮಾಡ್ಕೊಳ್ತೀವಿ. ಅಲ್ಲಿಂದ ಪಕ್ಕದಲ್ಲೇ ಒಂದು ಶಿವ ಟೆಂಪಲ್ ಇರುತ್ತೆ. ಶಿವನ ಅನುಗ್ರಹ ಪಡ್ಕೋಬೇಕಂದ್ರೆ ಶಿವನ ಹತ್ರ ಇರೋ ನಂದಿ ದರ್ಶನನ ನಾವು ಫಸ್ಟ್ ಮಾಡ್ಕೋಬೇಕು. ನಾವು ಮಾಡಿದ್ದು ಅದೇ. ಶಿವನ ಹತ್ರ ಇರೋ ನಂದಿ ದರ್ಶನ ಮಾಡಿಕೊಂಡು ಅಲ್ಲಿ ಶಿವನ ದರ್ಶನ ಮಾಡಿ, ಅಲ್ಲಿ ನಮ್ಮ ಸಂಕಲ್ಪ ಹಿಂಗೆ ಸ್ಟಾರ್ಟ್ ಮಾಡ್ತಾಯಿದ್ವಿ, ಒಳ್ಳೇದು ಮಾಡಿಕೊಡು ತಂದೆ ಅಂತ ಬೇಡ್ಕೊಂಡು ಅಲ್ಲಿಂದ ಸೀದಾ ಟೆಂಪಲ್ ಕಡೆಗೆ ಹೊರಡ್ತೀವಿ. ನೀವು ನೋಡ್ತಿರ್ಬೋದು, ಆ ಶಿವನ ಆಪೋಸಿಟೇ ಕರ್ಪೂರ ಹಚ್ಚಿ ಪೂಜೆ ಮಾಡ್ತಾ ಇರ್ತಾರೆ. ನಾವಿವಾಗ ಟೆಂಪಲ್ ರೀಚ್ ಆಗ್ತಾ ಇದ್ದೀವಿ ಇನ್ನೇನು. ಸೊ ಆ ರೋಡಲ್ಲಿ ಇದ್ದೀವಿ. ನನಗೆ ಸ್ಟಾರ್ಟಿಂಗೇ ನೋಡಿದ ತಕ್ಷಣ ಇಷ್ಟು ಜನ ಇದ್ದಾರೆ, ನಾವು ನಿಜವಾಗ್ಲೂ ಇಷ್ಟು ಜನದೊಳಗಡೆ ಕಂಪ್ಲೀಟ್ ಮಾಡ್ತೀವ ನಾವು ಅಂದ್ಕೊಂಡಿರೋದನ್ನ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ಹಾಗೇನೂ ಇಲ್ಲ. ಹೋಗ್ತಾ 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 ಫ್ರೀ ಆಗೋಗುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತು ದರ್ಶನ ಮಾಡಿದ್ದು. ನೋಡ್ತಿರ್ಬೋದು ಇಲ್ಲಿ ಎಷ್ಟೊಂದು ಜನ ಇದ್ದಾರೆ. ಇದು ಗುರುಪೌರ್ಣಮಿ ಆಗಿರೋದ್ರಿಂದ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾರ್ಮಲ್ ಆಗಿರೋದಕ್ಕಿಂತ ಜನ ತುಂಬ ಜಾಸ್ತಿ ಜನ ಇದ್ದರು. ಇದು ವೀರಬಲ್ಲಾಳ ರಾಯರು ಕಟ್ಸಿರೋ ಅಂಥ ದೇವಸ್ಥಾನ. ಇಲ್ಲಿ ಅಗ್ನಿ ದೇವರು ಇರ್ತಾರೆ. ನಮ್ಮ ಈಶ್ವರ ಏನಿದ್ದಾರೆ ಅವರು ಅಗ್ನಿ ದೇವ ಆಗಿ ಇಲ್ಲೆಲ್ಲರಿಗೂ ದರ್ಶನ ಕೊಡ್ತಾರೆ. ನಾವು ಗಿರಿ ಪ್ರದಕ್ಷಿಣೆ ಹಾಕೋಕ್ಕೆ ಮುಂಚೆ ಹೋಗಿ ಕರ್ಪೂರ ಹಚ್ಚಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ಕರ್ಪೂರ 108 ಬತ್ತಿ ದೀಪಗಳೆಲ್ಲ ಹಚ್ತಾ ಇದ್ರು. ಸೊ ನಾವು ಹಾಗೆ ಹೋಗಿ ದೇವ್ರ ಹತ್ರ ದೀಪ ಹಚ್ಚಿ ನಮ್ಮ ಸಂಕಲ್ಪ ಏನಿದೆ ಬೇಡ್ಕೊಳ್ತೀವಿ. ದೇವಸ್ಥಾನ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು, ತುಂಬ ನೀಟಾಗಿ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ನನಗೆ ಐಡಿಯಾ ಇರಲಿಲ್ಲ ಇಷ್ಟೊಂದು ರಶ್ ಇರುತ್ತೆ, ನಾವು ಇದನ್ನು ವೀಡಿಯೋಸ್ ಎಲ್ಲ ತೊಗೊಳಕ್ಕಾಗೋದಿಲ್ಲ ಅಂತ. ಅಲ್ಲಿಂದ ನಾವು ಇನ್ನೂ ಹೊರಗಡೆ ಹೋಗಬೇಕು. ಅಲ್ಲೊಂದು ಗೋಪುರ ಟೈಪ್ ಸಿಗುತ್ತೆ. ರಾಜಗೋಪುರಕ್ಕೇ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಡ್ತೀವಿ. ಹೊರಟು ದೇವಸ್ಥಾನದಿಂದ ಬಲಭಾಗದಲ್ಲೇ ನಮಗೆ ಇದು ಸಿಗುತ್ತೆ, ಇಂದ್ರ ದೇವರು ಸಿಗುತ್ತೆ ಸ್ಟಾರ್ಟಿಂಗು. ನೀವು ನೋಡ್ತಿರ್ಬೋದು. ಇನ್ನೂ ನಾವು ಇದ್ರ ಹತ್ರನೇ ಇದ್ದೀವಿ. ಸೊ ಪೂಜಾ ಡೈಲಿ ಪೂಜಾ ಇರ್ತಾ ಇರುತ್ತೆ. ಸೊ ಹಂಗೆ ಇವತ್ತು ಇಡೀ ನೈಟು ದೇವಸ್ಥಾನದಲ್ಲಿ ಓಪನ್ ಇರುತ್ತೆ. ನಾವು ಗಿರಿ ಪ್ರದಕ್ಷಿಣೆ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು, ಅರುಣಾಚಲೇಶ್ವರ ದೇವಾಲಯದ ಪೂರ್ವಕ್ಕೆ ರಾಜಗೋಪುರ ಇರುತ್ತೆ. ಅದು 217 ಅಡಿ ಎತ್ತರ ಇರುತ್ತೆ ಫ್ರೆಂಡ್ಸ್. 11 ಅಂತಸ್ತು ಗೋಪುರಗಳಿರ್ತವೆ ಅಂತಲೇ ಹೇಳ್ಬೋದು. ಇದನ್ನು ಬಂದುಬಿಟ್ಟು ನಮ್ಮ ನಗರದ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ನಿರ್ಮಿಸಲಾಗಿರುತ್ತೆ ಅಂತ ಶಾಸನಗಳಿರುತ್ತೆ. ಈ ದೇವಸ್ಥಾನ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿರುತ್ತೆ ಫ್ರೆಂಡ್ಸ್. ಮತ್ತು ಈ ದೇವಸ್ಥಾನಕ್ಕೆ ಹುಣ್ಣಿಮೆ ದಿನ, ಸೋಮವಾರ ಮತ್ತು ಕಾರ್ತಿಕ ಮಾಸದಲ್ಲಿ ಲಕ್ಷಾಂತರ ಜನ ಭಕ್ತರು ದರ್ಶನಕ್ಕೆ ಬರ್ತಾರೆ ಅಂತಲೇ ಹೇಳ್ಬೋದು. ಇದ್ರದ್ದು ಒಂದು ಪ್ರಮುಖ ಘಟ್ಟ ಏನಂದರೆ ಗಿರಿ ಪ್ರದಕ್ಷಿಣೆ ಹಾಕೋದು. ಗಿರಿ ಪ್ರದಕ್ಷಿಣೆ ಹಾಕೋದು ಅರುಣಾಚಲೇಶ್ವರ ದೇವಸ್ಥಾನದ ಹಿಂದೆ ಇರುವ ಗಿರಿಯನ್ನು ಅರುಣಗಿರಿ ಅಂತ ಕರೀತಾರೆ. ಸೊ ಆ ಗಿರಿಯನ್ನು ಸಾಕ್ಷಾತ್ ಶಿವಲಿಂಗದ ಸ್ವರೂಪ ಅಂತಲೇ ಹೇಳ್ತಾರೆ ಫ್ರೆಂಡ್ಸ್. ಈ ಬೆಟ್ಟಕ್ಕೆ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಸೊ ಏನು ಬೆಟ್ಟ ಇದೆ ಅರುಣಾಚಲೇಶ್ವರ ದೇವಸ್ಥಾನದ ಹಿಂದೆ, ಸೊ ಆ ಬೆಟ್ಟಕ್ಕೆ
ಶಿವಲಿಂಗ ಸ್ವರೂಪ ಆಗಿರೋದ್ರಿಂದ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಕಾರ್ತಿಕ ಮಾಸದ ಪೌರ್ಣಮಿ ಬರುತ್ತಲ್ವ, ಕಾರ್ತಿಕ ಮಾಸದಲ್ಲಿ ಏನು ಪೌರ್ಣಮಿ ಬರುತ್ತೆ, ಸೊ ಅವತ್ತು ಕಾರ್ತಿಕ ದೀಪನ ಹಚ್ಚುವಂಥದ್ದಾಗಿರುತ್ತೆ ಫ್ರೆಂಡ್ಸ್. ಈ ಬೆಟ್ಟದ ತುದಿಯಲ್ಲಿ ಹಚ್ಚುತ್ತಾರೆ ಅಂತಲೇ ಹೇಳ್ಬೋದು. ಅದನ್ನ ನೋಡೋಕ್ಕೆ ಅಂತಲೇ ಸುಮಾರು ಜನ ಭಕ್ತರು ಬರ್ತಾ ಇರ್ತಾರೆ. ಈ ಬೆಟ್ಟದ ಸುತ್ತಮುತ್ತ 8 ದಿಕ್ಕಿನಲ್ಲಿ 8 ವಿಶೇಷವಾದ ಶಿವನ ದೇವಸ್ಥಾನಗಳಿರುತ್ತೆ. ಆ ದೇವಸ್ಥಾನಗಳ ದರ್ಶನ ಮಾಡಿದರೆ ಒಂದು ಗಿರಿ ಪ್ರದಕ್ಷಿಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಸಂಪೂರ್ಣವಾಗಿ ಗಿರಿ ಪ್ರದಕ್ಷಿಣೆ ಮಾಡಬೇಕಂದ್ರೆ 14 ಕಿಲೋಮೀಟ್ರು ಆಗುತ್ತೆ ಅಂತಲೇ ಹೇಳ್ಬೋದು. ಮೊದಲು ಗಿರಿ ಪ್ರದಕ್ಷಿಣೆ ಮಾಡೋಕ್ಕಿಂತ ಮುಂಚೆ ಕರ್ಪೂರ ಎಲ್ಲ ಹಚ್ಚಬೇಕು. ಕರ್ಪೂರ ಹಚ್ಚಿ ನಮ್ಮದು ಸಂಕಲ್ಪ ಏನಿರುತ್ತೆ ಪ್ರಾರ್ಥನೆ ಮಾಡಿಕೊಂಡು ಅಷ್ಟಲಿಂಗಗಳು ಇರ್ತವೆ, ಅವನ್ನು ದರ್ಶನ ಮಾಡ್ಕೊಳ್ತಾ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡ್ಬೋದು. ಮೊದಲಿಗೆ ದೇವಸ್ಥಾನದ ಬಲಭಾಗದಲ್ಲಿರೋ ಅಂಥ ಭೂತನಾರಾಯಣ ಸ್ವಾಮಿ ದರ್ಶನ ಮಾಡ್ಕೊಳ್ತೀವಿ. ಅಲ್ಲಿಂದ ನಾವು ಬರೋದು ಇಂದ್ರದೇವರು ಸ್ಥಾಪನೆ ಮಾಡಿರುವಂಥ ಇಂದ್ರಲಿಂಗ ದರ್ಶನ ಮಾಡಿಕೊಂಡು, ಅದು ಇಂದ್ರಲಿಂಗ ದರ್ಶನ ಮಾಡೋದ್ರಿಂದ ನಮಗೆ ಲೈಕ್ ಐಶ್ವರ್ಯ ಆಗಿರ್ಬೋದು ಮತ್ತು ಸಂಪತ್ತು ಭರಿತವಾಗಿರ್ತಾರೆ ಅಂತ ಹೇಳ್ತಾರೆ. ಸೊ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಅಗ್ನಿಲಿಂಗಕ್ಕೆ ಹೋಗ್ತೀವಿ. ಇಂದ್ರಲಿಂಗದಿಂದ ಅಗ್ನಿಲಿಂಗಕ್ಕೆ 1.5 ಕಿಲೋಮೀಟ್ರ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವು ಅಗ್ನಿಲಿಂಗನ ದರ್ಶನ ಮಾಡ್ಕೊಳ್ಳೋದ್ರಿಂದ ಭಯ ಆತಂಕ ಎಲ್ಲ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿಂದ 1.8 ಕಿಲೋಮೀಟ್ರ್ ದೂರದಲ್ಲಿ ಯಮಲಿಂಗ ಇರುತ್ತೆ. ಯಮಲಿಂಗ ದರ್ಶನ ಮಾಡ್ಕೊಳ್ಳೋದ್ರಿಂದ ಮೃತ್ಯು ಭಯ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಯಮದೇವರಿಂದ ಪ್ರತಿಷ್ಠಾಪನೆ ಆಗಿರುತ್ತೆ. ಮತ್ತು ಆರ್ಥಿಕತೆಯಲ್ಲಿ ನಮ್ಮದು ಆರ್ಥಿಕ ಪರಿಸ್ಥಿತಿ ಏನಾದರೂ ಕರೆಕ್ಟಾಗಿಲ್ಲ, ಸ್ವಲ್ಪ ಕಷ್ಟ ಇದೆ ಅಂದರೂ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಲ್ಲಿಂದ ನೈಋತಿ ಲಿಂಗಕ್ಕೆ ಹೋಗ್ತೀವಿ. ನೈಋತಿ ಲಿಂಗ ದರ್ಶನ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆ ಮತ್ತು ಸಂತಾನ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿಂದ ಬಂದುಬಿಟ್ಟು ವರುಣಲಿಂಗಕ್ಕೆ ಹೋಗ್ತೀವಿ. ವರುಣಲಿಂಗ ಹೋಗೋಕ್ಕಿಂತ ಮುಂಚೆ ಒಂದು ಸೂರ್ಯಲಿಂಗ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೂರ್ಯಲಿಂಗ ಅಷ್ಟಲಿಂಗಗಳಲ್ಲಿಲ್ಲ, ಸೂರ್ಯದೇವನೇ ಪ್ರತಿಷ್ಠಾಪನೆ ಮಾಡಿರ್ತಾನೆ. ಸೂರ್ಯಲಿಂಗನ ದರ್ಶನ ಮಾಡೋದ್ರಿಂದ ಮಾರಕ ರೋಗಗಳು ಬರಲ್ಲ ಅಂತಲೇ ಒಂದು ನಂಬಿಕೆ ಇದೆ ಅಂತಲೇ ಹೇಳ್ಬೋದು. ಬನ್ನಿ, ಅಲ್ಲಿಂದ ನಾವು ವರುಣಲಿಂಗಕ್ಕೆ ಹೋಗ್ತೀವಿ. ವರುಣಲಿಂಗನ ಜಲಾಧಿಪತಿಯಾಗಿರುವಂಥ ವರುಣದೇವನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ವರುಣಲಿಂಗಂದು ದರ್ಶನ ಮಾಡಿಕೊಂಡು ವಾಯುಲಿಂಗ ದರ್ಶನಕ್ಕೆ ಹೋಗ್ತೀವಿ. ಆನ್ ದಿ ವೇ ಹಾಗೆ ಅಲ್ಲಿ ಆದಿ ಅಣ್ಣಾಮಲೈ ದೇವಸ್ಥಾನ ಸಿಗ್ತವೆ. ತುಂಬ ಹಳೆಯ ದೇವಸ್ಥಾನ. ಅರುಣಾಚಲೇಶ್ವರ ದೇವಸ್ಥಾನ ಏನಿದೆ ಅದಕ್ಕಿಂತ ಹಳೆಯದಂತಲೇ ಹೇಳ್ಬೋದು. ಸೊ ವಾಯುಲಿಂಗ ದರ್ಶನ ಮಾಡೋದ್ರಿಂದ ಶತ್ರು ಸಮಸ್ಯೆ, ಕಣ್ಣಿನ ಸಮಸ್ಯೆಗಳೇನಾದರೂ ಇದ್ದರೆ ದೂರ ಆಗ್ತವೆ ಅಂತಲೇ ಹೇಳ್ಬೋದು. ಅಲ್ಲಿಂದ ಹೋಗ್ತಾ ಒಂದು ಪರಮೇಶ್ವರ ದೇವಸ್ಥಾನ ಸಿಗುತ್ತೆ. ಚಂದ್ರದೇವನಿಂದ ಪ್ರತಿಷ್ಠಾಪನೆ ಆಗಿರುತ್ತೆ. ಅದನ್ನು ಚಂದ್ರಲಿಂಗ ಅಂತಲೇ ಹೇಳ್ಬೋದು. ಆದರೆ ಅಷ್ಟಲಿಂಗಗಳಲ್ಲಿ ಚಂದ್ರಲಿಂಗ ಇರಲ್ಲ. ಸೊ ಅದು ಒಂದು ಸಪ್ರೇಟು ಲಿಂಗ ಆಗಿರುತ್ತೆ. ಆದರೂ ವಿಶೇಷತೆ ಇದೆ ಫ್ರೆಂಡ್ಸ್. ಅಲ್ಲಿಂದ ಕುಬೇರ ಲಿಂಗ ದರ್ಶನಕ್ಕೆ ಹೋಗ್ತೀವಿ. ಕುಬೇರ ಲಿಂಗ ದರ್ಶನಕ್ಕೆ ಹೋಗೋದ್ರಿಂದ ಧನ ಪ್ರಾಪ್ತಿ ಆಗುತ್ತೆ ಮತ್ತು ಸಮೃದ್ಧಿಯಾಗಿರ್ತೀವಿ ಅಂತಲೇ ಹೇಳ್ಬೋದು. ಅಲ್ಲಿಂದ ಬಂದರೆ ಲಾಸ್ಟದು ಬಂದುಬಿಟ್ಟು ಈಶಾನ್ಯ ಲಿಂಗ ಅಂತ ಹೇಳ್ಬೋದು. ಈಶಾನ್ಯ ಲಿಂಗ ಬಂದುಬಿಟ್ಟು ಅಲ್ಲಿಂದ ಮುಂಚೆನೇ ಅದಕ್ಕಿಂತ ಮುಂಚೆನೇ ಈಶಾನ್ಯ ಲಿಂಗ ಹೋಗೋದಕ್ಕಿಂತ ಮುಂಚೆನೇ ನಮಗೆ ಮೋಕ್ಷ ಮಾರ್ಗ ಸಿಗುತ್ತೆ. ಮೋಕ್ಷ ಮಾರ್ಗ ಒಂದು ಚಿಕ್ಕ ದ್ವಾರ ಇರುತ್ತೆ. ಅದ್ರ ಮೂಲಕ ನಾವು ಹೋಗೋದ್ರಿಂದ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈಶಾನ್ಯ ಲಿಂಗಕ್ಕೆ ಬರ್ತೀವಿ. ಈಶಾನ್ಯ ಲಿಂಗ ಬಂದರೆ ನಂಬಿಕೆ ಇದೆ. ಈಶಾನ್ಯ ಲಿಂಗ ದರ್ಶನ ಮಾಡೋದ್ರಿಂದ ಮನೋವೇದನೆಗಳೇನಾದರೂ ಇದ್ದರೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಮನೋವೇದನೆಗಳಿಂದ. ಸೊ ಅಲ್ಲಿಂದ ಹೀಗೆ ಬರ್ತಾ ಸುಮಾರು ದೇವಸ್ಥಾನಗಳು ಸಿಗ್ತವೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವು ಒಂದು ಅಗ್ನಿ ಪ್ರದಕ್ಷಿಣೆ ಹಾಕೋಷ್ಟರಲ್ಲಿ ಸಾಕಷ್ಟು ದೇವ್ರುಗಳನ್ನ ದರ್ಶನ ಮಾಡ್ಬೋದು. ಗುರು ಪೌರ್ಣಮಿ ಆಗಿರೋದ್ರಿಂದ ಗುರುವಿನ ಅಧಿಪತಿ ಅಂದರೆ ಗುರುವಿಗೆ ಇವತ್ತಿನ ದಿನ ವಿಶೇಷವಾಗಿ ಪೂಜೆ ಸಲ್ಲಿಸ್ತೀವಿ ಅಂತಲೇ ಹೇಳ್ಬೋದು. ಸಾಯಿಬಾಬಾ ಅವ್ರ ದೇವಸ್ಥಾನ ಇರ್ಬೋದು, ರಾಯರ ದೇವಸ್ಥಾನ ಇರ್ಬೋದು, ಗಣಪತಿ ದೇವಸ್ಥಾನ ಇರ್ಬೋದು. ಈ ಸಾಯಿಬಾಬಾ ಟೆಂಪಲಲ್ಲಿ ಸಾಯಿಬಾಬಾದ್ದು ನವಗ್ರಹ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡ್ತಿರ್ಬೋದು ನೀವು. ಯಾಕಂದರೆ ಎಲ್ಲದನ್ನು ಕವರ್ ಮಾಡಿಕೊಂಡು ವೀಡಿಯೋಸ್ ಸಂಕ್ಷಿಪ್ತವಾಗಿ ಕೊಡೋಕ್ಕಾಗಲಿಲ್ಲ ನನ್ನ ಕೈಲಿ, ತುಂಬ ರಶ್ ಇತ್ತು. ಇಲ್ಲಿ ಬಂದುಬಿಟ್ಟು ಮಹಾವಿಷ್ಣು ಪಾದ ಇರುತ್ತೆ. ಸೊ ಈ ಪಾದದ ಮೇಲೆ ನಾವು ಏನು ನಿಲ್ಲಿಸ್ತೀವಿ ಆ ದುಡ್ಡು ಸ್ಟ್ರೈಟಾಗಿ ನಿಂತ್ಕೊಂಡ್ರೆ ನಾವು ಅಂದ್ಕೊಂಡಿರೋದು ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ನೋಡ್ತಿರ್ಬೋದು ಇಲ್ಲಿ ಒಂದು 5 ರೂಪಾಯಿ ಕಾಯಿನು, ಒಂದು 1 ರೂಪಾಯಿ ಕಾಯಿನ್ ಕಾಣಿಸ್ತಿರೋದು ನನ್ನ ಹಸ್ಬೆಂಡ್ ಮತ್ತು ಇನ್ನೊಬ್ಬ ಹುಡುಗ ಇಟ್ಟಿದ್ದಾನೆ ನಮ್ಮ ಜೊತೆಗೆ ಬಂದಿರೋನು, ದ್ರಾವಿಡ್ ಅಂತ ಹೇಳಿದ್ನಲ್ಲ ಅವನು. ಅವರಿಬ್ರದ್ದು ಕೂಡ ಕ್ಷಣ ಮಾತ್ರದಲ್ಲಿ ನಿಂತ್ಕೊಳ್ತು ಅಂತಲೇ ಹೇಳ್ಬೋದು. ತನೂ ಕೂಡ ಇಟ್ಟಿದ್ಲು, ಅವಳದು ನಿಂತ್ಕೊಳ್ತು. ಸೊ ಅವಳು ಏನು ಅಂದ್ಕೊಂಡಿದ್ದಾಳೆ, ನಮ್ಮ ಮನೆಯವ್ರು ಏನು ಅಂದ್ಕೊಂಡಿದ್ದಾರೆ, ದ್ರಾವಿಡ್ ಏನು ಅಂದ್ಕೊಂಡಿದ್ದಾನೆ, ದೇವರು ನಿಜವಾಗ್ಲೂ ಬೇಗ
ಅಷ್ಟು ಅಂತಲೇ ಅಂತ ಅಂದ್ಕೊಂಡಿದ್ದೀನಿ. ಮಾರ್ಗ ಮಧ್ಯೆ ಹೋಗ್ತಾ ನೀವು ನೋಡ್ತಿರ್ಬೋದು ಈ ಥರ ತೋರಿಸ್ತಾರೆ ಮ್ಯಾಪು. ಈ ಮ್ಯಾಪ್‌ಗಳನ್ನ ನೋಡಿಕೊಂಡು ನಾವು ದರ್ಶನ ಮಾಡಬೇಕಾಗುತ್ತೆ. ಈ ಮ್ಯಾಪಲ್ಲಿ ಅಷ್ಟಲಿಂಗಗಳು ಮಾತ್ರ ಇರ್ತವೆ. ಬಟ್ ನಮ್ಗೆ ಹೋಗ್ತಾ ಹೋಗ್ತಾ ಸುಮಾರು ಲಿಂಗಗಳ ದರ್ಶನ ಆಗುತ್ತೆ. ಅದು ಅಷ್ಟಲಿಂಗಗಳಿರಲ್ಲ, ಅಲ್ಲಿರಲ್ಲ, ಅದ್ರ ಲಿಸ್ಟಲ್ಲಿರಲ್ಲ. ಅದಾದಮೇಲೆ ಒಂದೊಂದೇ ದೇವಸ್ಥಾನಗಳನ್ನ ನೋಡಿಕೊಂಡು ಪ್ರತಿಯೊಂದು ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಇರುತ್ತೆ. ಪ್ರತಿಯೊಂದು ದೇವಸ್ಥಾನದಲ್ಲಿ ಅರ್ಚಕರು ಇರ್ತಾರೆ ಅಂತಲೇ ಹೇಳ್ಬೋದು. ನಾವು ಸ್ಟಾರ್ಟಿಂಗಲ್ಲಿ ಇದ್ದಿದ್ದ ಜೋಶು ಲಾಸ್ಟಿಗೆ ಇರಲಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆಗ್ತಾನೇ ಇರಲಿಲ್ಲ ನಡೀಲಿಕ್ಕೆ. ಹೋಗ್ತಾ 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 ತುಂಬ ಸುಸ್ತಾಯ್ತಂತಲೇ ಹೇಳ್ಬೋದು. ಹಾಗಾಗಿ ಅರುಣಾಚಲೇಶ್ವರಂದು ದರ್ಶನ ಮಾಡ್ಕೊಳ್ಳೋಣ ಅಂತ ಹೋಗಿದ್ವಿ. ನೋಡ್ತಿರ್ಬೋದು ನೀವು ಸಾಕಷ್ಟು ಥರದ ಹಾರಗಳಾಗಿರ್ಬೋದು ಮತ್ತು ಬಳೆಗಳು ತುಂಬ ಡಿಫ್ರೆಂಟ್ ಅನ್ನಿಸ್ತಿತ್ತು. ಅದ್ರದ್ದು ವೀಡಿಯೋ ತೊಗೊಂಡಿದ್ದೀನಿ. ಅದು ನಿಮ್ಗೆ ಸಂಕ್ಷಿಪ್ತವಾಗಿ ಕಾಣಿಸಲ್ಲ. ನೋಡಿ ಇವಾಗ ನಾವು ಕುಬೇರಲಿಂಗಕ್ಕೆ ಬಂದಿದ್ದೀವಿ. ಕುಬೇರಲಿಂಗ ದರ್ಶನ ಮಾಡಿಕೊಂಡು ಎಲ್ಲ ಹೊರ್ಗಡೆನೇ ದರ್ಶನ ಮಾಡೋಕ್ಕಾಗುತ್ತೆ. ಒಳಗಡೆ ಹೋಗಿ ನಾವು ದರ್ಶನ ಮಾಡ್ತೀವಿ ಅಂದರೆ ತುಂಬ ಲೇಟಾಗಿ ಹೋಗುತ್ತೆ. ನಾವೆಲ್ಲ ಹೋಗ್ತಾ ಗಿರಿ ಪ್ರದಕ್ಷಿಣೆ ಆಗ್ತಾ ಆನ್ ದ ವೇಯಲ್ಲಿ ಎಲ್ಲ ದೇವ್ರುಗಳ ದರ್ಶನ ಹೊರ್ಗಡೆಯಿಂದನೇ ಮಾಡ್ಕೊಂಡ್ವಿ. ಕೆಲವೊಂದೊಂದು ಫ್ರೀ ಇರ್ತಾಯಿದ್ವು. ಸೊ ಅಲ್ಲಿ ಹೋಗಿ ಒಳಗಡೆ ಮಾಡ್ಕೊಂಡ್ವಿ. ನಾವು ಒಂದು ಗಿರಿ ಪ್ರದಕ್ಷಿಣೆ ಹಾಕಿ ಬೆಳಗ್ಗೆ ಆ ಗಿರಿ ಪ್ರದಕ್ಷಿಣೆ ಮುಗಿಸೋ ಅಷ್ಟೊತ್ತಿಗೆ 5:45 6 ಗಂಟೆ ಆಗೋಗಿತ್ತು ಆಲ್ರೆಡಿ. ಇದು ಒಂದು 6:00 ಟೈಮಲ್ಲಿ ಒಂದು 5:45 6 ಟೈಮಲ್ಲಿ ನಮ್ಮದು ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಯ್ತು ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ನೀವು ಗಿರಿ ಪ್ರದಕ್ಷಿಣೆನ, ರಾಜಗೋಪುರನ. ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ ಪೌರ್ಣಮಿ ದಿನದಿಂದ. ಯಾಕಂದರೆ ತುಂಬ ರಶ್ ಇರುತ್ತೆ ಫ್ರೆಂಡ್ಸ್. ನಾವು ಈ ಕಡೆ ಬರಬೇಕಿತ್ತು. ಮತ್ತು ನಮಗೆ ಒಬ್ಬರಿಗೆ ಒಬ್ಬರಿಗೆ ಜನರಲ್ ಶಿಫ್ಟ್, ಸೆಕೆಂಡ್ ಶಿಫ್ಟ್ ಇತ್ತು. ಜನರಲ್ ಶಿಫ್ಟಿಗೆ ಬರೋಕ್ಕೆ ಆಗಲಿಲ್ಲ. ನಾವು ಹೀಗೆ ಬೆಂಗಳೂರಿಂದ ಹೋಗ್ಬಿಟ್ಟು ಗಿರಿ ಪ್ರದಕ್ಷಿಣೆ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅನ್ನಿಸ್ತು. ಒಮ್ಮೆ ಆದರೂ ನೀವು ಕೂಡ ಅರುಣಾಚಲೇಶ್ವರನ ದರ್ಶನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.